ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, SA2 ಅಥವಾ ವಾರ್ಷಿಕ ಪರೀಕ್ಷೆ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 24/3/2026ಕ್ಕೆ ನಡೀತಾ ಇದೆ. ಅದರಲ್ಲಿ DSCRT ಅವರು ಅಂಕ ಹಂಚಿಕೆ ಆಧಾರವನ್ನು ಇಟ್ಟುಕೊಂಡು ನಾವೇನು ಮಾಡ್ತಾ ಇದ್ವಿ, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಇಷ್ಟು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ದೀವಿ, ಅವುಗಳನ್ನು ನೋಡಿ. ಮತ್ತು ಪ್ರಾಕ್ಟೀಸ್ ಪೇಪರ್ಗಳು ಬರ್ತಾ ಇದ್ದಾವೆ, ಅವುಗಳನ್ನ ಸಹಿತ ನೋಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಗ್ಯಾರಂಟಿಯಾಗಿ ಸಿಗ್ತದೆ ಅಂತ ಹೇಳ್ತಾ, ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇರ್ತವೆ. ಸೊ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 6, 7 ಅಂದರೆ ಲೇಖಕರ ಪರಿಚಯ, 7 ಅಂದರೆ 1 ಮಾರ್ಕರ್. ಸೊ ಇಷ್ಟು 13 ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಆನ್ಸರನ್ನು ಈ ಒಂದು ಭಾಗದಲ್ಲಿ ನಾನು ಏನು ಮಾಡ್ತೀನಿ, ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಅದನ್ನು ತಪ್ಪದೇ ನೋಡಿ. ಫಸ್ಟ್ ನೋಡಿ, ಇಷ್ಟು ಮಾತ್ರ ನೋಡ್ಕೊಂಡೋಗಿ. ಕಯ್ಯಾರ ಕಿಞ್ಞಣ್ಣರೇ ಅವರ ಬಗ್ಗೆ ಒಂದು ಪರಿಚಯ. ಕಾಲ 1915, ಸ್ಥಳ ಕಾಸರಗೋಡಿನ ಕಯ್ಯಾರ, ಕೃತಿ ಶತಮಾನದ ಗಾನ, ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ನಾಡೋಜ. 2 ಜನ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕಾಲ 13ನೇ ಶತಮಾನ, ಸ್ಥಳ ಹಳೆಬೀಡು ಪ್ರಾಂತ್ಯ, ಕೃತಿ ಯಶೋಧರ ಚರಿತ್ರೆ, ಬಿರುದು ಕವಿ ಚಕ್ರವರ್ತಿ. ಗಿರೀಶ್ ಕಾರ್ನಾಡ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬಂದೇ ಬರ್ತದೆ. 1938 ಮಹಾರಾಷ್ಟ್ರದ ಮಾಥೇರಾನದಲ್ಲಿ ತಲೆದಂಡ ಮತ್ತು ಯಯಾತಿ ಕೃತಿ ಬರೆದರು. ಜ್ಞಾನಪೀಠ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ಬರೆದಿದ್ದಾರೆ. SL ಭೈರಪ್ಪ, ಕಾಲ 1931, ಸ್ಥಳ ಹಾಸನದ ಸಂತೇಶ್ವರ, ಕೃತಿ ಸತ್ಯ ಮತ್ತು ಸೌಂದರ್ಯ, ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು ಹರಿಹರ, ಕಾಲ ಕ್ರಿಸ್ತಶಕ 1200, ಸ್ಥಳ ಹಂಪೆ, ಕೃತಿ ಗಿರಿಜಾ ಕಲ್ಯಾಣ, ಬಿರುದು ರಗಳೆಯ ಕವಿ. ಸಂತ ಶಿಶುನಾಳ ಶರೀಫ, 1819, ಶಿಶುನಾಳ ಗ್ರಾಮ, ಶಿಶುನಾಳೇಶ ಅಂತಕ್ಕಂಥ ತತ್ವಪದಗಳನ್ನು ಬರೆದಿದ್ದಾರೆ. ಕರ್ನಾಟಕದ ಕಬೀರ ಅಂತಕ್ಕಂಥ ಬಿರುದು ಇವರಿಗೆ ಸಿಕ್ಕಿದೆ ಅಂತಕ್ಕದ್ದನ್ನು ನಾವೇನು ಮಾಡಬಹುದು, ಬರಿಬೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ. ಸೊ ಇದರಲ್ಲಿ ಗಿರೀಶ್ ಕಾರ್ನಾಡ್, SL ಭೈರಪ್ಪ, ಹರಿಹರದಲ್ಲಿ ಒಂದಂತೂ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಗಿರೀಶ್ ಕಾರ್ನಾಡ್, SL ಭೈರಪ್ಪ, ಹರಿಹರ 3ರಲ್ಲಿ 1. ಪದ್ಯಭಾಗದಲ್ಲಿ ನೋಡೋದಾದರೆ ಜನ್ನ ಮತ್ತು ಸಂತ ಶಿಶುನಾಳ ಶರೀಫನ್ನು ಕೂಡ ಬಗ್ಗೆ ನೋಡಿಕೊಡ್ರಿ. ಜನ್ನನ ಬಗ್ಗೆನೇ ಬಹಳ ನಿಮಗೆ ಬರ್ತಾವೆ. ಈಗ 1 ಅಂಕದ ನಿಮಗೆ 7 ಪ್ರಶ್ನೆಗಳು ಬರ್ತವೆ. ಗದ್ಯ, ಪದ್ಯ ಮತ್ತು ಪೂರಕ ಪಾಠ ಎಲ್ಲವನ್ನು ಕವರ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಅಷ್ಟೇ ಕೊಟ್ಟಿದ್ದೀನಿ. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ರೈಗಳ ಮನೆ ಊರ ಹೊರಗಿನ ಅವರ ಕಾರ್ಖಾನೆ ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿ ಅಂತ ಪ್ರದೇಶದಲ್ಲಿ ಇತ್ತು. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ ಅಂತ ಕೇಳಿದ್ದಾರೆ. ಜಯಪುರದ ಒಂದೊಂದು ಮನೆಯು, ಒಂದೊಂದು ಶೈಲಿಯು, ಒಂದೊಂದು ದೇಶದ್ದು ಆಗಿ ಕಾಣಿಸೋದಿಲ್ಲ. ಆದ್ದರಿಂದ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವಿತ್ತು. ಜಯಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟ? ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ತುಂಬ ಇಷ್ಟ. ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತ ಪ್ರಶ್ನೆ ಇತ್ತು. ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? ಉತ್ತರ, ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು? ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡಬಲ್ಲವರು ಯಾರು? ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವ ರಾಜನಿಗೆ ಮಹತ್ತರವಾದ ಶಾಸ್ತ್ರವನ್ನು ತಂದು ಕೊಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠ. ರಾಧಾಕೃಷ್ಣನ್ ಅವರ ತಂದೆ ತಾಯಿಯ ಹೆಸರೇನು? ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ರಾಧಾಕೃಷ್ಣನ್ ಅವರು ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಬೇಕು ಎನ್ನುವುದು ಅವರ ತಂದೆಯ ಅಪೇಕ್ಷೆಯಾಗಿತ್ತು ಅನ್ನೋದು ಉತ್ತರ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ಸೊ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಹೆಸರಿನಲ್ಲಿ ಆಚರಣೆಯನ್ನು ಮಾಡ್ತೀವಿ. ಹರಲೀಲೆ ಪಾಠದಲ್ಲಿ ನೋಡಿ, ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ಪುಷ್ಪದತ್ತ. ಹರಲೀಲೆ ಪಾಠದ ಮೂಲ ಕೃತಿ ಯಾವುದು? ನಂಬಿಯಣ್ಣನ ರಗಳೆ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವ ಹೇಳಿದ? ದೇವಾಲಯದಲ್ಲಿ. ವೃದ್ಧ ಮಹೇಶ್ವರನು ಯಾವ ಕೊಡದ ಮೇಲೆ ಬಿದ್ದ? ತುಪ್ಪದ ಕೊಡ. ವೃದ್ಧ ಮಹೇಶ್ವರನು ಕೈಲಾಸದಿಂದ ಎಲ್ಲಿಗೆ ಬಂದ? ಮನಮಂದ ಪುತ್ತೂರಿಗೆ. ನಂಬಿಯಣ್ಣನ ಮದುವೆಯನ್ನು ಯಾವ ಊರಿನಲ್ಲಿ ಏರ್ಪಾಡು ಮಾಡಿದ್ದರು? ಮನಮಂದ ಪುತ್ತೂರಿನಲ್ಲಿ. ರಸಫಲಗಳನ್ನು ಅರಸುತ್ತಿದ್ದ ಪಕ್ಷಿ ಸಮೂಹ ಯಾವುದು? ಶುಕ ಸಮೂಹ. ವೃದ್ಧ ಮಹೇಶ್ವರನು ಪಠಿಸ್ತಕ್ಕಂಥ ಮಂತ್ರ ಯಾವುದು? ನಮಃಶಿವಾಯ. ಶಿವನ ಕೊರಳ ಆಭರಣದ ಒಂದು ಸರ್ಪವು ಏನಾಗಿ ಬದಲಾಯಿತು ಅಂತ ಕೇಳಿದ್ದಾರೆ. ಪ್ರಮಾಣಪತ್ರ.
ಶಿವನ ಕೈಯ ತ್ರಿಶೂಲ ಏನಾಗಿ ಬದಲಾಯಿತು ಅಂತ ಕೇಳಿದರೆ ಕೊಡೆಯ ಕಾವಾಗಿ. ಇನ್ನು ವೃದ್ಧ ಮಹೇಶ್ವರನನ್ನು ಜನರ ಮದುವೆ ಮಂಟಪದಿಂದ ಹೇಗೆ ಹೊರಗಿಟ್ಟರು ಅಂತ ಕೇಳಿದರು, ತಮ್ಮ ಆಯುಷ್ಯ ಭಾಷೆಗಳನ್ನು ಹೊರಗಿಡುವಂತೆ ಈ ವೃದ್ಧ ಮಹೇಶ್ವರನನ್ನು ಜನರು ಮದುವೆ ಮಂಟಪದಿಂದ ಹೊರಗಡೆ ಇಡ್ತಾರೆ. ಇನ್ನು ವನದೊಳಗಿನ ಮಧುಕರ ಸಮೂಹ ಏನನ್ನು ಅರಸುತ್ತಿದ್ದವು ಅಂತ ಕೇಳಿದರೆ ಪೋಸ್ಪೋವನ್ ಅಂತ ಇದೆ ನೋಡಿ, ಅದು ಎಲ್ಬಿಯದಲ್ಲಿರ್ತಕ್ಕಂಥದ್ದು. ಅದೇ ಥರನಾಗಿ ಅದನ್ನು ಏನು ಮಾಡಿದ್ದಾರೆ, ತಗೊಂಡಿದ್ದಾರೆ. ಎಸ್. ಕೈಲಾಸದ ರುದ್ರಕನ್ನಿಕೆಯರು ಭೂಲೋಕದಲ್ಲಿ ಯಾವ ಹೆಸರಿನಿಂದ ಜನಿಸಿದರು? ಎಸ್, ಪರವ್ಯಸಂಕೀಲಿ ಅಂತಕ್ಕಂಥದ್ದಿದೆ. ಅಭಯ ರುಚಿಯ ಸಹೋದರಿಯ ಹೆಸರೇನು? ಅಭಯಮತಿ. ಅಭಯ ರುಚಿ ಮತ್ತು ಅಭಯಮತಿಯನ್ನು ಸೆರೆ ಹಿಡಿದದ್ದು ಯಾವಾಗ? ಅಭಯ ರುಚಿ ಮತ್ತು ಅಭಯಮತಿಯರನ್ನು ಭಿಕ್ಷೆಗೆ ಬಂದಿದ್ದಾಗ ಸೆರೆ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕುಸುಮದತ್ತನ ತಂದೆಯ ಹೆಸರೇನು ಕೇಳಿದ್ದಾರೆ. ಸೊ ಕುಸುಮದತ್ತನ ತಂದೆಯ ಹೆಸರೇ ಮಾರಿದತ್ತ. ಮಾರಿದತ್ತನು ಪಟ್ಟವನ್ನು ಯಾರಿಗೆ ಕಟ್ಟಿದ ಅಂತ ಕೇಳಿದ್ದಾರೆ. ಸೊ ಮಾರಿದತ್ತ ಪಟ್ಟವನ್ನು ತನ್ನ ಮಗನಾದ ಕುಸುಮದತ್ತನಿಗೆ ಕಟ್ತಾನೆ. ಯಾರ ಸ್ನೇಹ ಸಾಯೋ ತನಕ ಬೇಡ ಎಂದಿದ್ದಾರೆ. ಗುರು ಕರ್ಣವಿಲ್ಲದವನ ಸ್ನೇಹ ಸಾಯೋ ತನಕ ಬೇಡ ಅಂತ ಹೇಳಿದ್ದಾರೆ. ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಅನ್ನೋದು ಉತ್ತರ. ತತ್ವಪದಕಾರರು ಯಾರ ಸೇವೆ ಮಾಡಬೇಕೆಂದು ಎಂದಿದ್ದಾರೆ. ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಬಿದಿರು ಹೇಗೆ ಬೆಳೆಯಿತು ಅಂತ ಕೇಳಿದ್ದಾರೆ. ಬಿದಿರು ಹುಲ್ಲಾಗಿ ಹುಟ್ಟಿ ದಿವಿನಾಗಿ ಬೆಳೆಯಿತು. ಭರತೇಶ ವೈಭವದ ಕಾವ್ಯದ ಕರ್ತೃ ಯಾರು ಅಂತ ಕೇಳಿದರೆ ರತ್ನಾಕರ ವರ್ಣಿ. ಇದು ಪೂರಕ ಪಾಠ ಸಿರಿಯನಿ ನನ್ನ ಬನ್ನಿಪೇನು ಅಂತ ಇದೆ ನೋಡಿ, ಅಲ್ಲಿಂದ ಪ್ರಶ್ನೆ ಇತ್ತು. ಇನ್ನು ಭರತನನ್ನು ಹೊಗಳತಕ್ಕಂಥ 3 ಲೋಕಗಳು ಯಾವುವು ಅಂತ ಕೇಳಿದರೆ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. ಇನ್ನು ಭರತ ಚಕ್ರವರ್ತಿ ಓಲಗಕ್ಕೆ ಹೇಗೆ ಬರ್ತಾನೆ ಅಂತ ಕೇಳಿದ್ದಾರೆ. ಸೂರ್ಯೋದಯದ ಸಮಯದಲ್ಲಿ ಎದ್ದು ದೇವರ ಪೂಜೆ ಮಾಡಿ ಓಲಗಕ್ಕೆ ಬರ್ತಾನೆ. ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುತ್ತಿದ್ದನು ಅಂತ ಕೇಳಿದ್ದಾರೆ. ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಶೋಭಿಸ್ತಿದ್ದ. ಇನ್ನು ತುಂಬಿದ ಸಭೆಯು ಮೈಮರೆತು ಕಾತರರಾಗಿದ್ದಕ್ಕೆ ಕಾರಣವೇನು ಅಂತ ಕೇಳಿದರು. ಭರತ ಚಕ್ರವರ್ತಿಯನ್ನು ನೋಡಲು ಅಂತಕ್ಕಂಥದ್ದು ಇತ್ತು. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ 9th ಕನ್ನಡದಲ್ಲಿ ನಿಮಗೆ 6 ಮಾರ್ಕ್ಸ್ಗೆ ಬರ್ತಕ್ಕಂಥ ಕವಿ ಲೇಖಕರ ಪರಿಚಯ, 7 ಮಾರ್ಕ್ಸ್ಗೆ ಬರ್ತಕ್ಕಂಥ 1 ಮಾರ್ಕರ್ ಕ್ವಶನ್. ಓಕೆ, ಸೊ ಎರಡನ್ನೂ ಕೂಡ ಕೊಟ್ಟಿದ್ದೀನಿ. ಸೊ 13 ಮಾರ್ಕ್ಸ್ಗಳು ಈ ವಿಡಿಯೋದಿಂದ ಬರ್ತಾ ಇದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ಗೆ ಬೇಕಾಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೋತ್ತರಗಳೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ನೀವೆಲ್ಲರೂ ಕೂಡ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ. ಸೊ ಅಲ್ಲಿನೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಈ ವಿಡಿಯೋ ಲಿಂಕ್ಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀವಿ. ನಿಮಗೆ ಖಂಡಿತವಾಗಿ ಏನಾಗ್ತಾವಪ್ಪ ಅಂದರೆ ಬೆನಿಫಿಟ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಬೇರೆ ಎಲ್ಲ ವಿಷಯಗಳಿದ್ದಾವೆ. ಫಸ್ಟ್ ನೀವೇನು ಮಾಡಬೇಕು, DSCRTಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಅವೆಲ್ಲ ಉತ್ತರಗಳು ಬಂದು ಅಂತಂದರೆ ನಿಮಗೂ ಕೂಡ ಇದೇನಾಗ್ತದಪ್ಪ ಅಂದರೆ ಮುಂದಿನ ಎಕ್ಸಾಮ್ ಈಸಿ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.